ಕಂಡು ಲೇ 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 ಗಾ ಲೇ 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 ಗಾ ಲೇ 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 ಕಂಡು ಲೇ 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 ಗಾ ಕಣ್ಬುಡುದು ನೀರ್ದುಲೇ ಇಕ್ಕಿ ನೀರ್ಗಾ ಅನ್ಯ ಬಂಡ್ರೆ ಕೇಂಡೆ ಮತ್ಸ ದೇವರತ್ತಗ
ಬಂದಾನಮ್ಮ ಸ್ವಾಮಿ ಬಂದಾನೋ ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ ದೇವರ ದೇವ ಶಿಖಾಮಣಿ ಬಂದಾನೋ ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ ದೇವರ ದೇವ ಶಿಖಾಮಣಿ ಬಂದಾನೋ ಉರಗ ಶಯನ ಬಂದ ಗರುಡ ಗಮನ ಬಂದ ಉರಗ ಶಯನ ಬಂದ ಗರುಡ ಗಮನ ಬಂದ ನರಗೊಳಿದವ ಬಂದ ನಾರಾಯಣ ಬಂದನೋ ನರಗೊಳಿದವ ಬಂದ ನಾರಾಯಣ ಬಂದನೋ ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ ದೇವರ ದೇವ ಶಿಖಾಮಣಿ ಬಂದಾನೋ ಮಂದರೋದರ ಬಂದ ಮಾಮನೋಹರ ಬಂದ ಮಂದರೋದರ ಬಂದ ಮಂದರೋದರ ಬಂದ ಮಾಮನೋಹರ ಬಂದ ಮಂದರೋದರ ಬಂದ ಮಾಮನೋಹರ ಬಂದ ವೃಂದಾವನ ಪತಿ ಗೋವಿಂದ ಬಂದನೋ ವೃಂದಾವನ ಪತಿ ಗೋವಿಂದ ಬಂದನೋ ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ ದೇವರ ದೇವ ಶಿಖಾಮಣಿ ಬಂದಾನೋ ಪಕ್ಷಿ ವಾಹನ ಬಂದ ಲಕ್ಷ್ಮಣ ಗ್ರಜ ಬಂದ ಪಕ್ಷಿ ವಾಹನ ಬಂದ ಲಕ್ಷ್ಮಣ ಗ್ರಜ ಬಂದ ಅಕ್ಷಯ ಫಲದ ಶ್ರೀ ಲಕ್ಷ್ಮೀ ರಮಣ ಬಂದಾನೋ ಅಕ್ಷಯ ಫಲದ ಶ್ರೀ ಲಕ್ಷ್ಮೀ ರಮಣ ಬಂದಾನೋ ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ ದೇವರ ದೇವ ಶಿಖಾಮಣಿ ಬಂದಾನೋ ನಿಗಮ ಗೋಚರ ಬಂದ ನಿತ್ಯ ತೃಪ್ತನು ಬಂದ ನಿಗಮ ಗೋಚರ ಬಂದ ನಿತ್ಯ ತೃಪ್ತನು ಬಂದ ನಿಗಮ ಗೋಚರ ಬಂದ ಗಗರೆ ಸನಿರೆ ಗರೆ ಗಮ ಪಮ ಗರೆ ಸ ಪಮ ಗನಿ ದವ ಮಗ ದವ ಮಗರೆ ಸ ಪಮ ಗಮ ಧನಿ ರೆ ಸನಿ ದವ ಮಗರೆ ಸ ಪಗರೆ ಸನಿ ದವ ಮದ ಪಮ ಗರೆ ಸ ಪಗರೆ ಸನಿ ದವ ಮದ ಪಮ ಗರೆ ಸ ಪಗರೆ ಸನಿ ದವ ಮದ ಪಮ ಗರೆ ಸ ನಿಗಮ ಗೋಚರ ಬಂದ ನಿತ್ಯ ತೃಪ್ತನು ಬಂದ ನಿಗಮ ಗೋಚರ ಬಂದ ನಿತ್ಯ ತೃಪ್ತನು ಬಂದ ನಗೆ ಮುಖ ಪುರಂದರ ವಿಠ್ಠಲ ಬಂದಾನೋ ನಗೆ ಮುಖ ಪುರಂದರ ವಿಠ್ಠಲ ಬಂದಾನೋ
K20AB 0256 goods. K चक्रधर दुष्ट दैत्य हर सर्वलोक शरणा शंख चक्रधर दुष्ट दैत्य हर सर्वलोक शरणा सर्वलोक शरणा मम तापम पाकुरुदेव मम पापम पाकुरुदेव मम तापम पाकुरुदेव मम पापम पाकुरुदेव गरुड गमन तव चरण कमल मिय मनसि लसतु मम नित्यं गरुड गमन तव चरण कमल मिय मनसि लसतु मम नित्यं मनसि लसतु मम नित्यं मम तापम पाकुरुदेव मम पापम पाकुरुदेव मम तापम पाकुरुदेव मम पापम पाकुरुदेव मम पापम पाकुरुदेव मम पापम पाकुरुदेव
ಬ್ಲ್ಯಾಕ್ ಬರೋದು ಹಾಂ ಹಲೋ ಹಾಂ ಬರಲೆ ಹನ್ನೊಂದು ಎಲ್ಲಂಜೆ ತರುಣ್ ತರುಣ್ ಹನ್ನೊಂದು ಹಾಂ ಲೇಬರ್ ಬಿಡ್ಬೇಕು ಒಡೆಗೆ ನಮಕ ಇಂದ್ರಲ್ಲಿಗ ಓಕೆ ಓಕೆ ಆಯ್ತು ಒಂದು ಫೋನ್ ಮಾಡ್ಕೊಡ ಓಕೆ ಓಕೆ ಆಮೇಲೆ ತೊಂದರೆ ಹಾಂ ಓಕೆ 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 ಹಾಂ ನಾವು ಮೂರು ಜಾತ್ರೆ ನಾನು ಇಲ್ಲ ಫೋನ್ ಓಕೆ ಓಕೆ ಹಾಂ ಓಕೆ ಓಕೆ ಹಾಂ ಹಾಂ ಓಕೆ 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 ಹಾಂ सर पेरीते वरानी वीरवर्ती पूरा
ಚೂರಣ್ಣ sorry. Anak student.
ಕನೆಕ್ಟ್ ಆಗಲ್ಲ ಕನೆಕ್ಟ್ ಆಗಲ್ಲ ಕನೆಕ್ಟ್ ಆಗಲ್ಲ ಅಲ್ಲಿ ತನಕ ನಾನು ಫೋನ್ ತರಲಿಲ್ಲಲ್ಲ ಫೋನ್ ಇಲ್ಲಲ್ಲ ಅಲ್ಲಿ ಹೋದ್ರೆ ಸುಮ್ಮನೆ ಕನೆಕ್ಟ್ ಆಗಲ್ಲ ಅದಕ್ಕೆ ನಾನು ಇದು ನೋಡ್ತಿದ್ದೆ ಇಲ್ಲಿ ನಾನು ಕರೆಕ್ಟ್ ಬರ್ತದೆ ಅದಕ್ಕೆ ಹೋಗಲಿಲ್ಲ ನಾನು ಇನ್ನೂ ಸಹ ಇಲ್ಲಿ ಫಿಕ್ಸ್ ಸಿಗಲ್ಲ ಮತ್ತೆ ಈಗ ಬರುತ್ತೆ ಈಗ ಹೌದು ಹೀಗೆ ಬರ್ತದಲ್ಲ ಓಕೆ ಒಳ್ಳೆ ಲೊಕೇಶನ್ ನನಗೆ ಅದಕ್ಕೆ ನಿಂತ್ಕೊಂಡದ್ದು ಕನೆಕ್ಟ್ ಆಗಲ್ಲ ಕನೆಕ್ಟ್ ಆಗಲ್ಲ ಅನ್ನೋದು ಅಲ್ಲಿಗೆ ಅಲ್ಲಿ ಸ್ವಲ್ಪ ಆಗ್ಬೋದು ಅಲ್ಲಿ ಆಗಲ್ಲ ಅಲ್ಲಿ ಬೇಡ ಅಲ್ಲಿ ತರ್ಬೋದು ಹಾಂ ಅಲ್ಲ ಸ್ವಲ್ಪ ಆಗ್ಬೋದು ಡೌಟ್ ಹಂಗೆ ಆಗಲ್ಲ ಕೆಲವೊಂದು ಆಗಲ್ಲ ಅಣ್ಣ 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 ಸೈಡ್ ಸೈಡ್ ಅಣ್ಣ ಹೋಯ್ ಅಣ್ಣ ಸೈಡ್ ಸೈಡ್ ಸೈಡ್
Boss, boss, boss. 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 Too tight, too tight. Biar besar. Tegi. Terus gimana ya? Kut kan. Dia orang besar lah. Tapi nak besar. Cepat. Tino. Dia orang bagai estimate je. Attend. ಒಡೆಯ ಲಕ್ಷ್ಮೀ ಜನಾರ್ದನ ದೇವರ ಬ್ರಹ್ಮರಥೋತ್ಸವವು ವೈಭವದಿಂದ ನಡೆದಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ಸವದ ಈ ಒಂದು ಪರ್ವಕಾಲದಲ್ಲಿ ಬ್ರಹ್ಮರಥೋತ್ಸವದ ಪ್ರಯುಕ್ತ ಧಾರ್ಮಿಕ ಸಭಾ ಕಾರ್ಯಕ್ರಮವು ಪ್ರಾರಂಭಗೊಳ್ಳಿಕ್ಕಿದೆ. ಆದಷ್ಟು ಬೇಗ ಭಕ್ತಾಭಿಮಾನಿಗಳು ವೇದಿಕೆಯ ಮುಂಭಾಗಕ್ಕೆ ಬಂದು ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸ್ವಯಂ ಸೇವಕರು ಆದಷ್ಟು ಬೇಗ ವೇದಿಕೆಯ ಮುಂದೆ ಆಸನವನ್ನ ಹಾಕಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ.
ಅಲ್ಲಿರುವ ಅನುಕೂಲಗಳನ್ನು ನಾವು ತಗೊಳ್ತಾ ಇಲ್ಲ ಅಂತ ಅರ್ಥ. ನಾನು ಹಿಂದೆಯೂ ಕೂಡ ಈ ಮಾತನ್ನು ಹೇಳಿದ್ದೇನೆ. ನಾವೆಲ್ಲ ಇಲ್ಲಿ ಕೂತಿದ್ದೇವೆ, ನಮಗೆ ನಿನ್ನೆ ಸ್ವಲ್ಪ ಮಳೆ ಬಂತು, ಸ್ವಲ್ಪ ಸೆಕೆ ಆಗ್ತಾ ಇದೆ, ಬೆವರು ಹರಿತಾ ಇದೆ. ಏನು ಮಾಡ್ಬೇಕು ಹೇಳಿ? ಎಲ್ಲಾದ್ರೂ ಫ್ಯಾನ್ ಇಟ್ಟಿದ್ರೆ ನಾವು ಫ್ಯಾನಿನ ಎದುರುಗಡೆ ಬಂದು ಕೂರ್ಬೇಕು ಅಲ್ವಾ? ಯಾರು ಫ್ಯಾನಿನ ಎದುರುಗಡೆಗೆ ಬಂದು ಕೂರ್ತಾರೆ ಅವರಿಗೆ ಅವರ ಬೆವರು ದೂರ ಆಗ್ತದೆ ಅಲ್ವಾ? ಹೊರತು ನಾವು ಇದ್ದಲ್ಲಿಗೆ, ನಾವು ತಿರುಗಾಡಿದಲ್ಲಿಗೆಲ್ಲ ಫ್ಯಾನ್ ಬರೋದಿಲ್ಲ. ಎಲ್ಲಿ ಫ್ಯಾನ್ ಇದೆಯೋ ನಾವು ಅದರ ಎದುರುಗಡೆ ಬಂದು ನಿಲ್ಲಬೇಕು. ಆವಾಗ ನಮ್ಮ ಬೆವರು ದೂರ ಆಗ್ತದೆ, ನಮ್ಮ ಸುಸ್ತು ದೂರ ಆಗ್ತದೆ. ಅದೇ ಪ್ರಕಾರ ದೇವರು ಎಲ್ಲ ಕಡೆಯಲ್ಲಿ ಇದ್ರೂ ಕೂಡ ದೇವಸ್ಥಾನದಲ್ಲಿ ವಿಶೇಷವಾಗಿ ದೇವರ ಸಾನ್ನಿಧ್ಯ ಅಂತ ಇರ್ತದೆ. ಎಲ್ಲ ಕಡೆಯಲ್ಲೂ ದೇವರಿದ್ದಾರೆ ಅಲ್ವಾ? ನಮಗೆ ಉಸಿರಾಡಲಿಕ್ಕೆ ಗಾಳಿ ಎಲ್ಲ ಕಡೆ ಉಂಟು. ನಾವು ಉಸಿರಾಡುವ ಗಾಳಿಯನ್ನು ಯಾರೂ ಕೂಡ ಕಾಣ್ತಾ ಇಲ್ಲ. ಆದರೆ ಈ ಗಾಳಿ ನಮ್ಮ ಅನುಭವಕ್ಕೆ ಬರೋದು ಯಾವಾಗ ಹೇಳಿ? ಒಂದು ಫ್ಯಾನಿನ ಎದುರುಗಡೆ ನಿಂತಾಗ ಓಹ್ ಎಷ್ಟು ಒಳ್ಳೆ ಗಾಳಿ ಬಂತು ಅಂತ ನಮ್ಮ ಅನುಭವಕ್ಕೆ ಬರ್ತದೆ. ಹಾಗಾದರೆ ನಮ್ಮ ಅನುಭವಕ್ಕೆ ಗಾಳಿ ಸಿಗಬೇಕಾಗಿದ್ದರೆ ಹೇಗೆ ನಾವು ಫ್ಯಾನಿನ ಎದುರುಗಡೆ ಹೋಗಿ ನಿಲ್ಲಬೇಕೋ, ಅದೇ ಪ್ರಕಾರ ದೇವರ ಅಸ್ತಿತ್ವದ, ದೇವರ ಅನುಗ್ರಹದ ಅನುಭವ ನಮ್ಮ ಬದುಕಿಗೆ ಬರಬೇಕಾಗಿದ್ದರೆ ನಾವು ದೇವಸ್ಥಾನಕ್ಕೆ ಬಂದಾಗ ಹೇಗೆ ಫ್ಯಾನಿನ ಎದುರುಗಡೆ ನಿಂತವರಿಗೆ ಗಾಳಿ ಬೇಕಾದಷ್ಟು ಬರ್ತದೋ, ಅದೇ ಪ್ರಕಾರ ದೇವಸ್ಥಾನದ ಎದುರಿಗೆ ಬಂದು ನಿಂತವರಿಗೆ, ನಡೆಯಲ್ಲಿ ನಿಂತವರಿಗೆ, ದೇವಸ್ಥಾನಕ್ಕೆ ಬಂದವರಿಗೆ ಎಲ್ಲ ಅನುಗ್ರಹಗಳು, ಎಲ್ಲ ರೀತಿಯ ಮನಸ್ಸಿನ ಇಷ್ಟಾರ್ಥಗಳು ಕೂಡ ಈಡೇರ್ತದೆ ಅಂತ ನಿಯಮ. ಆ ನಿಟ್ಟಿನಲ್ಲಿ ಎರಡು ಸಂಗತಿ ಪ್ರಧಾನವಾಗಿ. ದೇವಸ್ಥಾನ ಅದು ಇಡೀ ನಮ್ಮ ಗ್ರಾಮದ ತುಳಸಿ ಕಟ್ಟೆ. ದೇವರು ಅದು ತುಳಸಿ ಗಿಡ ಅಂತ ಅರ್ಥ. ಈ ತುಳಸಿ ಗಿಡಕ್ಕೆ ನಾವು ನಿತ್ಯ ನೀರು ಹಾಕಿ ನಾವು ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡೋದರಿಂದ ದೇವರಿಗೆ ಏನೂ ಆಗ್ಲಿಕ್ಕಿಲ್ಲ. ನಾವು ನಮಸ್ಕಾರ ಮಾಡಿದ್ದರು, ನಮಸ್ಕಾರ ಮಾಡದೇ ಇದ್ದರು ವೈಕುಂಠದಲ್ಲಿ ಮಹಾವಿಷ್ಣು ದೇವರಿಗೆ, ಜನಾರ್ದನ ದೇವರಿಗೆ ಯಾವುದರ ಕೊರತೆಯೂ ಕೂಡ ಬರೋದಿಲ್ಲ. ನಾವು ಯಾಕೆ ಮಾಡಬೇಕು ಅಂತ ಕೇಳಿದ್ರೆ, ನಮ್ಮ ಒಳಿತಿಗಾಗಿ, ನಮ್ಮ ಶ್ರೇಯಸ್ಸಿಗಾಗಿ ನಾವು ದೇವಸ್ಥಾನಕ್ಕೆ ಬಂದಾಗ ಅಲ್ಲಿರುವಂತಹ ಪೂರ್ಣ ಅನುಕೂಲಗಳು, ಅನುಗ್ರಹಗಳು ನಮ್ಮ ಬದುಕಿಗೆ ಸಂಪ್ರಾಪ್ತಿಯಾಗ್ತದೆ. ಆ ನಿಟ್ಟಿನಲ್ಲಿ ಹಿಂದಿನವರು ಉತ್ಸವ, ನಿತ್ಯ ಪೂಜೆ, ನೈಮಿತ್ತಿಕ ಪೂಜೆಗಳು, ದೇವಸ್ಥಾನದ ಆರಾಧನೆಗಳು ಇದೆಲ್ಲವನ್ನು ಕೂಡ ಇಟ್ಟುಕೊಂಡಿದ್ದಾರೆ. ಕಾರಣ ಒಂದೇ, ನಾವೆಲ್ಲರೂ ಕೂಡ ಒಂದು ಮನೆಯ ಮಕ್ಕಳಂತೆ, ಒಂದು ಕುಟುಂಬದವರಂತೆ ತುಳಸಿ ಕಟ್ಟೆ ಎದುರುಗಡೆ ಬಂದು ಹೇಗೆ ಎಲ್ಲರೂ ಕೂಡ ಮನೆಯವರು ಸೇರಿಕೊಂಡು ಮುಡಿಪು ಮುಷ್ಟಿ ಕಾಣಿಕೆ ಅಂತ ಹಾಕಿ ತಿರುಪತಿಗೆ ಯಾತ್ರೆ ಮಾಡಿ ಅರ್ಪಣೆ ಮಾಡ್ತಾರೋ, ಅದೇ ಪ್ರಕಾರ ದೇವಸ್ಥಾನ ಅಂದರೆ ತುಳಸಿ ಕಟ್ಟೆ, ಅಲ್ಲಿಗೆ ನಾವೆಲ್ಲ ಕುಟುಂಬದವರು ಕೂಡ ಸೇರಿಕೊಂಡು ದೇವರಿಗೆ ಕಾಣಿಕೆಯನ್ನು ಹಾಕಿ ದೇವರನ್ನು ಈಗ ನಾವು ಒಂದು ಯಾತ್ರೆ ಮಾಡಿ, ಒಂದು ಸುತ್ತದ ಯಾತ್ರೆಯನ್ನು ಮುಗಿಸಿ ದೇವರನ್ನಲ್ಲಿ ಬಂದು ಕೂರಿಸಿದ್ದೇವೆ. ರಥದಲ್ಲಿ ಕೂತ ದೇವರನ್ನು ಎಳೆದು 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 ನಮ್ಮ ಮನೋರಥದಲ್ಲಿ ಕೂರಿಸುವಂತಹ ಪ್ರಕ್ರಿಯೆ ಏನಿದೆ, ಇದನ್ನು ಉತ್ಸವ, ಜಾತ್ರೆ ಅಂತ ನಮ್ಮ ಹಿರಿಯರು ಕರೆದಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಸೇರಿಕೊಂಡಿದ್ದೇವೆ. ನಮ್ಮೆಲ್ಲರ ಆದ್ಯ ಕರ್ತವ್ಯ ಏನು ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ದೇವಸ್ಥಾನಕ್ಕೆ ಬರಬೇಕು. ಹೇಗೆ ಬರಬೇಕು ಅಂತ ಕೇಳಿದ್ರೆ, ಉತ್ಸವದ ದಿವಸ ಮಾತ್ರ ನಾವೆಲ್ಲ ಇವತ್ತು ಸೇರ್ತಾ ಇದ್ದೇವೆ. ನಾನೊಂದು ನಿಮಗೆ ಒಳ್ಳೆ ಟಿಪ್ಸ್ ಕೊಡ್ತೇನೆ. ಏನು ಹೇಳಿದ್ರೆ, ನೀವೆಲ್ಲರೂ ಕೂಡ ನಿಮ್ಮ ಬರ್ತ್ಡೇ ದಿವಸ ಇದೆ ಅಲ್ವಾ, ನಿಮ್ಮ ಹುಟ್ಟುಹಬ್ಬದ ದಿವಸ ನೀವೆಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದು ದೇವಸ್ಥಾನಕ್ಕೆ ತುಳಸಿ ಹೂವುಗಳನ್ನು ಕೊಟ್ಟು ಅಲ್ಲಿಯ ಸೇವೆ ಕೊಟ್ಟು ಕೈ ಮುಗಿದು ಪ್ರಾರ್ಥಿಸಿಕೊಂಡು ಹೋಗಬೇಕು. ಹೇಗೆ ಅಂತ ಕೇಳಿದ್ರೆ, ಒಂದು ಮನೆಯಲ್ಲಿ 4 ಜನ ಇದ್ದರೆ 4 ಜನರ ಹುಟ್ಟು ಹಬ್ಬದ ಒಂದು ಅಂಶದ ಆಚರಣೆ ಅದು ದೇವಸ್ಥಾನದಲ್ಲಿ ಆದಾಗ ಪ್ರತಿನಿತ್ಯ ದೇವಸ್ಥಾನಕ್ಕೆ ಎಲ್ಲರೂ ಕೂಡ ಬರುವಂತಹ ಒಂದು ಸತ್ಸಂಪ್ರದಾಯ ಎನ್ನುವಂತಹದ್ದು ಉಳಿತದೆ, ಬೆಳೀತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತಿನ ದಿವಸ
ಶ್ರದ್ಧೆಯಿಂದ ಏನು ಸೇರಿದ್ದೇವೆ ದೇವಸ್ಥಾನದ ಅಭಿವೃದ್ಧಿಗೆ ಕಾರಣ ಆಗಿದೆ. ಬಹಳಷ್ಟು ಜೀರ್ಣೋದ್ಧಾರ ಪ್ರಕ್ರಿಯೆಗಳೆಲ್ಲ ನಡೆಸಿದ್ದುಂಟು, ದೇವರು ನಮ್ಮಿಂದ ಮಾಡಿಸಿದ್ದುಂಟು. ಇಂತಹ ಅನೇಕ ಕ್ರಿಯೆಗಳು ಈ ಕ್ಷೇತ್ರದಲ್ಲಿ ಆಗಲಿ ಬೆಳಗಲಿ, ನಾವೆಲ್ಲ ಏನು ಸೇರಿದ್ದೇವೆ ಸೇರಿದವರಿಗೆ ಆ ಜನಾರ್ದನ ದೇವರ ಅನುಗ್ರಹ ಪರಿಪೂರ್ಣವಾಗಿ ಸಿಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೃಷ್ಣಾರ್ಪಣಮಸ್ತು. ಪೂಜ್ಯರ ಪಾದಾರವಿಂದಕ್ಕೆ ಪ್ರಣಾಮಗಳನ್ನ ಸಲ್ಲಿಸಿಕೊಳ್ಳುತ್ತಾ ಮಹತೋಬಾರ 22 ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನ ಎಳ್ಳಾರೆಯ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಸ್ವಾಗತ ದ್ವಾರ ಮತ್ತು ಪುಷ್ಪಾಲಂಕಾರದ ವ್ಯವಸ್ಥೆಯನ್ನು ಮಾಡಿದ ಕಡ್ತಲ ಗೆಳೆಯರ ಬಳಗದ ಸದಸ್ಯರುಗಳಿಗೆ ಗೌರವಿಸುವಂತಹ ಹೊತ್ತು ಕಡ್ತಲ ಗೆಳೆಯರ ಬಳಗದ ಸದಸ್ಯರುಗಳಾದ ಶ್ರೀಯುತ ಹರೀಶ್ ಹೆಗಡೆ ಕಡ್ತಲ, ರಾಘವೇಂದ್ರ, ಕಿಶೋರ್, ಧನಂಜಯ್, ರವಿರಾಜ್, ಸೃಜನ್, ಸಂದೀಪ್, ಅಶೋಕ್, ರಾಮನಾಥ್, ಆಯುಷ್, ಸಂಜಯ್, ಸುಶಾಂತ್, ಹರಿಶ್ಚಂದ್ರ ಹೆಗಡೆ, ಶೋಧನ್ ಇವರು ಆದಷ್ಟು ಬೇಗ ವೇದಿಕೆಗೆ ಆಗಮಿಸಿ ನಮ್ಮ ಗೌರವವನ್ನ ಸ್ವೀಕರಿಸಬೇಕು. ಕಡ್ತಲ ಗೆಳೆಯ ಬಳಗದ ಸದಸ್ಯರುಗಳು ಆದಷ್ಟು ಬೇಗ ವೇದಿಕೆಗೆ ಆಗಮಿಸಿ ನಮ್ಮ ಗೌರವವನ್ನ ಸ್ವೀಕರಿಸಬೇಕು ಅನ್ನುವಂತಹ ವಿಜ್ಞಾಪನೆಯನ್ನ ಮಾಡಿಕೊಳ್ತಾ ಇದ್ದೇವೆ. ಮಹತೋಬಾರ 22 ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನ ಎಳ್ಳಾರೆಯ ರಥೋತ್ಸವದ ಪ್ರಯುಕ್ತ ಹಗಲಿರುಳು ಪುಷ್ಪಾಲಂಕಾರದ ವ್ಯವಸ್ಥೆಯನ್ನ ಮಾಡಿರುವಂತಹ ಕಡ್ತಲ ಗೆಳೆಯರ ಬಳಗದ ಸದಸ್ಯರುಗಳನ್ನ ಪ್ರೀತಿಯಿಂದ ಅಭಿನಂದಿಸ್ತಾ ಇದ್ದೇವೆ. ನಮ್ಮ ಪ್ರೀತಿಯ ಗೌರವವನ್ನ ಎಲ್ಲ ಸದಸ್ಯರುಗಳು ವೇದಿಕೆಗೆ ಆಗಮಿಸಿ ಸ್ವೀಕರಿಸಬೇಕು ಅನ್ನುವಂತಹ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ತಮ್ಮ ಸೇವೆಯನ್ನ ಪ್ರೀತಿಯನ್ನ ಕೊಂಡಾಡಿಕೊಳ್ತಾ ಇದ್ದೇವೆ. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ವತಿಯಿಂದ ತಮ್ಮನ್ನ ಪ್ರೀತಿಯಿಂದ ಗೌರವಿಸ್ತಾ ಇದ್ದೇವೆ. ಶ್ರೀ ಲಕ್ಷ್ಮೀ ಜನಾರ್ದನ ದೇವರು ತಮ್ಮೆಲ್ಲ ಆಕಾಂಕ್ಷೆಗಳನ್ನ ಈಡೇರಿಸಲಿ ಎನ್ನುವಂತಹ ಪ್ರಾರ್ಥನೆಯನ್ನ ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ ಇದ್ದೇವೆ. ಇನ್ನಷ್ಟು ಈ ಸೇವೆ ನಿರಂತರವಾಗಿ ತಮ್ಮಿಂದ ನಡೆಯಲಿ ಅನ್ನುವಂತಹ ಆಶಾಭಾವನೆಯನ್ನ ವ್ಯಕ್ತಪಡಿಸಿಕೊಳ್ತಾ ಕಡ್ತಲ ಗೆಳೆಯರ ಬಳಗದ ಸದಸ್ಯರುಗಳನ್ನ ಈ ಒಂದು ದಿವಂಗತ ಎಂ ಶಿವರಾಮ ಶೆಟ್ಟಿ ಸಾಂಸ್ಕೃತಿಕ ಕಲಾವೇದಿಕೆಯಲ್ಲಿ ಗೌರವಿಸಿಕೊಳ್ತಾ ಇದ್ದೇವೆ. ಅಭಿನಂದನೆಗಳು ಕಡ್ತಲ ಗೆಳೆಯರ ಬಳಗ. ಮುಂದೆ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಯೋಗೇಶ್ ಮಲ್ಲೆ ಸರ್ ಅವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಬೇಕು ಅನ್ನುವಂತಹ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಶ್ರೀ ಲಕ್ಷ್ಮೀ ಜನಾರ್ದನ ದೇವರ ರಥಾರೂಢಾದ ಎತ್ತಿನ ಈ ಪೊರ್ತುಡು ದೇವರಿಗೆ ನಮಸ್ಕಾರ ಮಾಡ್ತದೆ. ಅಂಚನೆ ಎಂಕಲ್ನ ಈ ದೇವಸ್ಥಾನದ ತಂತ್ರಿವರ್ಗದ ಮನೆತನದ ಒಂಜಿ ಮಾರ್ಗದರ್ಶಕರು ಎಂಕಲ್ನ ದೇವಸ್ಥಾನದ ಮಾತಾ ಜೀರ್ಣೋದ್ಧಾರದ ಭಾಗಿಯಾದ ಇನ್ನಿತ ಈ ಎಕ್ಲೆಗ್ ಈ ಧಾರ್ಮಿಕ ಪ್ರವಚನ ಕೊರ್ತಿನ ಶ್ರೀಯುತ ಕುಮಾರಗುರು ತಂತ್ರಿಯವರೇ ಬೊಕ್ಕ ಎಂಕಲ್ನ ಈ ದೇವಸ್ಥಾನದ ಪ್ರಧಾನ ಅರ್ಚಕರಾಯನ ಶ್ರೀನಿವಾಸ್ ಭಟ್ರೆ, ಸಮಿತಿಯ ಹೊಸ ಸದಸ್ಯರೇ, ಎಂಕಲ್ನ ಪ್ರತಿ ಒಂಜಿ ಜೀರ್ಣೋದ್ಧಾರದ ಒಂಜಿ ಕಾರ್ಯಗ್ ಸದಾ ಎಂಗ್ಲಿಗೆ ಒಂಜಿ ಬೆರಿ ಸಹಾಯ ಮತ್ತೊಂದಿಪ್ಪುನ ಎಂಕಲ್ನ ಊರುದರೆ ಆದ ಆಯ್ನ ಶ್ರೀಯುತ ಪುರಂದರ ಪೂಜಾರಿ ಅವರೇ ಬೊಕ್ಕ ಮಾಗಣದ ಸದ್ಭಕ್ತ ಬಂಧುಲೆ ಕರೀನ
2021 ಇಸ್ವಿಡ್ದು 2024 ಮುಟ್ಟ 3 ವರ್ಷ ಎಂಕಲ್ನ ಸಮಿತಿ ಆಯ್ನಾತ್ ಹೆಚ್ಚಿನ ಮಾತ ಒಲಿದಿನ ಒಂಜಿ ಜೀರ್ಣೋದ್ಧಾರ ಕಾರ್ಯ ಉಂಡು ಅವೇನ ಹಂತ ಹಂತವಾದ ಮಲ್ತೊಂದಿತ್ತ ಅಂಚನೆ ಈ ವರ್ಷದ ಪ್ರಧಾನವಾಯನ ಒಂಜಿ ಕೊಡಿಮರ ಪೊಯ್ಸರ್ತಿ ಆರೋಡ ಪ್ರಶ್ನೆ ದೀದ್ ಎಂಗ್ಲು ಮುಂದರ್ತ ಅಂಚ ದೋಷ ಪರಿಹಾರ ಪುರ ಮಲ್ತದ ಕಾರ್ಯನ ಮುಂದುವರ್ಪರಬಹುದು ಭಾರಿ ಪೊರ್ಲುಡಾತಂದು ನಿಗಲ್ನ ಸಹಕಾರದ ಒಂದು ಆತಂದು ಪಂಡದ್ಯಾನ ಪಂಡ್ರಾಗ ಖುಷಿ ಪಡ್ಪೆ ದಯ ಪಂಡ ಈ 7ರ ಮಾಗಣದ ಮಾತ ಜನರು ಸೇರಿದ ಮಾತ್ರ ಅವು ಕೆಲಸ ಎಡ್ಡಾಪುಂಡು ಮಾತರೆಗಳ ಒಂಜಿ ಅವಕಾಶ ಎಂಗ್ಲು ಕೊರ್ಲೆಕ್ ಹಾಪುಂಡು ನಿಗಲ್ನಲ್ಲ ಒಂಜಿ ಸಹಕಾರಡ್ ಈ ಕಾರ್ಯ ಆವಡು ನನಲ ದುಂಬುಗ್ಲ ಈ ದೇವಸ್ಥಾನದ ನನಾತ್ ಕೆಲಸ ಅವರ ಬಾಕಿ ಉಂಡು ದುಂಬುದ ವರ್ಷದ ಎಂಗ್ಲು ಕೆಲವು ದೈವಲೆನ ಬೊಕ್ಕ ಕೆರೆತ್ತ ಇಂಚ ನನಲ ಕೆಲಸ ಅವರುಂಡು ಅವೆಲ್ಲ ಎಂಗ್ಲು ಪ್ರತಿ ಹಂತ ಹಂತವಾದ ಎಂಗ್ಲು ಮುಂದರ್ಪ ಐಕ ನಿಗಲ್ನ ಮಾತ ಸಹಕಾರನ ಕೇಳೊಂದು ಎನ್ನ ಈ ರಡ್ಡ ಪಾತ್ರ ಮುಗಿಪುವೆ. ಜೈ ಜನಾರ್ದನ್. ಧನ್ಯವಾದಗಳು ಸರ್. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನ ಸಲ್ಲಿಸಿಕೊಳ್ಳುತ್ತಾ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡಿಕೊಳ್ತಾ ಇದ್ದೇವೆ. ಇರುವತ್ತೂರಿನ ಒಡೆಯ ಶ್ರೀ ಲಕ್ಷ್ಮೀ ಜನಾರ್ದನ ದೇವರ ಈ ಒಂದು ಬ್ರಹ್ಮರಥೋತ್ಸವದ ಪರ್ವಕಾಲದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಸದ್ಭಕ್ತ ಬಂಧುಗಳಿಗೆ ಒಂದೇ ಮಾತಿನಲ್ಲಿ ಕೃತಜ್ಞತೆಗಳನ್ನ ಸಲ್ಲಿಸಿಕೊಳ್ಳುತ್ತಾ ಶ್ರೀ ಲಕ್ಷ್ಮೀ ಜನಾರ್ದನ ದೇವರು ತಮ್ಮೆಲ್ಲರನ್ನ ಹರಸಲಿ ಅನ್ನುವಂತಹ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಇದ್ದೇನೆ. ನಮಸ್ಕಾರ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಥಬೀದಿಯಲ್ಲಿ ಆಕರ್ಷಕ ಸುಡುಮದ್ದು ಪ್ರದರ್ಶನ ನಡೀಲಿಕ್ಕಿದೆ. ಸುಡುಮದ್ದು ಪ್ರದರ್ಶನದ ನಂತರ ಶ್ರೀ ಲಕ್ಷ್ಮೀ ಜನಾರ್ದನ ಸೇವಕ ಸಂಘ ಇವರು ಅರ್ಪಿಸ್ತಾ ಇರುವಂತಹ ತುಳು ಸಾಮಾಜಿಕ ಹಾಸ್ಯಮಯ ನಾಟಕ ಒರಿಯಾಂಡಲ ಸರಿಬೋಡು ಅನ್ನುವಂತಹ ನಾಟಕ ಪ್ರದರ್ಶನಗೊಳ್ಳಲಿಕ್ಕಿದೆ.
ದೇವರೇ
ದೇವರು ಸಿದ್ಧಾಗಿ ನಮಗೆ ಆಸ್ತಿಕ ಭಾವ
ಅವರಿಗೆ ಸ್ನಾನ, ಅವರಿಗೆ ಬೇಕಾದ ಅಲಂಕಾರ ಇದೆಲ್ಲ ಯಾರು ನಾವು ನಮಗೆ ಮಾಡಿಕೊಳ್ಳುವುದು ಅಷ್ಟಲ್ಲ. ಬಿಂಬ ಪ್ರತಿಬಿಂಬ, ದೇವರ ಪ್ರತಿಬಿಂಬ ರೂಪದಲ್ಲಿರುವಂಥ ನಮಗೆ ಆ ಭಗವಂತನನ್ನ ಹೃದಯದಲ್ಲಿರುವಂತಹ ಭಗವಂತನನ್ನ ಉಳಿಸಿಕೊಳ್ಳಲಿಕ್ಕೆ ನಾವು ಔಷಧದಲ್ಲಿ ಮನಸ್ಸೌಷಧಗಳು ಅದನ್ನು ಸೇರಿ ಮನಸ್ಸಿನಿಂದ ಸದಾ ಖುಷಿಯಾಗಿಕೊಳ್ಳಿ, ಮನಸ್ಸಲ್ಲಿ ಸದಾ ಕೆಟ್ಟ ಭಾವನೆಯನ್ನು ಯಾವುದೂ ಆಗಲಿ, ಅದು ಬಂದರೆ ಭಗವಂತನಿಗೆ ಅದನ್ನು ಕಂಡುಕೊಳ್ಳುವುದು, ಅದು ಭಗವಂತನ ನಿರೀಕ್ಷೆ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ನಮ್ಮ ದೇಹಗಳು ಆ ಭಗವಂತ ಪ್ರತಿಯೊಂದು ರೀತಿ ಭಗವಂತ ನಮ್ಮ ದೇಹವೇ ಅಲ್ಲ, ದೇಹದ ರಂಗದಲ್ಲಿ ಭಗವಂತ ಹೃದಯ ಹೆಚ್ಚಿರುತ್ತಿದ್ದಾನೆ. ಆದ್ದರಿಂದ ಅಂತಹ ಭಗವಂತ ಉಳ್ಕೊಂಡವನನ್ನು ಸಂತೋಷಪಡಿಸಿಕೊಳ್ತಾನೆ. ಅವನ ದೇಹ ಇದು ಸ್ಥೂಲ ರೂಪದಲ್ಲಿ ನಮಗೆ ಧಾರಣೆ ಕೊಟ್ಟಿದ್ದಾನೆ. ಪರಮಾತ್ಮ ಹಿಮಾತ್ಮನಿಗೆ ಅನುಗ್ರಹ ಮಾಡ್ತಾ ಇದ್ದಾನೆ. ಆದ್ದರಿಂದ ಶರೀರವನ್ನು ಕೂಡ ಅತ್ಯಂತ ಶೌಚವಾದ ಶಾಂತಿ ಕೆಲವು ಸಲ ಹಲವಾರು ಘಟನೆಗಳು ನಡೀತಾ ಹೋಗ್ತದೆ. ಇಂಗ್ಲೀಷಲ್ಲಿ ಇಗ್ನೋರ್ ಮಾಡಿ ನಾವು ಹೇಳ್ತೇವೆ. ಅಂದರೆ ಇಗ್ನೋರ್ ಮಾಡೋದ್ರಲ್ಲಿ ಇನ್ನೂ ಹೊತ್ತು ಬೆಳೀತದೆ. ಅದಕ್ಕೋಸ್ಕರವಾಗಿ ಶಾಂತಿ ಕ್ಷಮೆ ಬೇಕು. ಕ್ಷಮೆ ಅನ್ನೋದು ದೊಡ್ಡ ನಮ್ಮ ಗುಣ ಆಗುತ್ತೆ. ಸಮಯ ಭೂದೇವಿ ಎಷ್ಟೆಲ್ಲ ನಾವು ಮನಸ್ಸು ಮಾಡಿದ್ರು ಕೂಡ ಅದನ್ನು ಸಹಿಸಿಕೊಡ್ತಾರೆ ತಾಯಿ. ಅದೇ ರೀತಿಯಾಗಿ ಲೋಕದಲ್ಲಿ ನಮಗೆ ಹಲವಾರು ಘಟನೆಗಳು ನಮಗೆ ಹಿಡಿಸದಿದ್ರೂ ಕೂಡ ಅವೇನೋ ಮಾಡಿದ ತಪ್ಪಿದ್ರೂ ಕೂಡ ತಪ್ಪನ್ನು ಹೇಳಬೇಕು, ಹೇಳದೇ ಇರಲ್ಲ, ತಪ್ಪನ್ನು ಹೇಳಿ ಸಹಿಸಬೇಕು. ಯಾಕಂದರೆ ತಪ್ಪು ಮಾಡ್ತಾನೆ ಇರ್ತಾನೆ. ಅದಕ್ಕೋಸ್ಕರ ನಾವು ತಪ್ಪು ಮಾಡುವಾಗ ಹೇಳಬೇಕು, ಮತ್ತೆ ಕ್ಷಮೆ ಮಾಡಬಾರ್ದು. ಅದು ನಮಗೆ ಹೇಳಬೇಕು. ಬರೀ ಕ್ಷಮೆ ಆದರೆ ಪಾಠ ಆಗುವುದಿಲ್ಲ. ನಮಗೆ ಅದೇ ತಪ್ಪುಗಳನ್ನು ನಾವು ತಿದ್ದಿಕೊಳ್ಳಬೇಕು. ನಾವು ಮಾಡಿ ಮಾಡಿದ್ದನ್ನು ತಿದ್ದಿಕೊಳ್ಳಲಿಕ್ಕೆ ನಾವು ಅವಕಾಶ ಕೊಡ್ತೇವೆ. ಅಂತಹ ರೀತಿಯಲ್ಲಿ ಕ್ಷಮೆಯನ್ನು ನಾವು ಕೊಡಬೇಕು. ಆ ಕ್ಷಮಾ
ಮುಖ್ಯ ಮಂತ್ರಾಲಯದಲ್ಲಿ 74 ಗಂಟೆ ಅವೆಲ್ಲ ಕೆಲಸ ಮಾಡಬೇಕು. ಇವೆಲ್ಲನೂ ನಿರೀಕ್ಷೆ ಮಾಡಬೇಕು ಇದ್ದಾನೆ ಅಂತ ಮುಖ್ಯ ಭಾಗ. ಅದನ್ನು ನಾವು ಅಳವಡಿಸಿಕೊಂಡಾಗ ಪ್ರತಿಯೊಂದು ಕೆಲಸದಲ್ಲಿ ಕೂಡ ನಾವು ಆದಷ್ಟು ದೋಷರಹಿತವಾಗಿ ಮಾಡಿಕೊಳ್ಳಲು ಸಾಧ್ಯ ಆಗ್ತದೆ. ಜೊತೆಗೆ ಅದೆಲ್ಲವೂ ಕೂಡ ಭಗವಂತನ ಅನುಗ್ರಹಕ್ಕೆ ಕಾರಣ. ಇಂತಹ 9 ಸಂಪರ್ಕವನ್ನು ದೇವಿ ಸರಿ ಸಂಪರ್ಕ ಇದು ಇವಾಗ ಬ್ರಹ್ಮಾಂಡ ಸಮುದ್ರ ಯಾರು ನಿಮಿತ್ತವಾಗಿ ಹೇಳಿದ್ರು ಅಲ್ಲಿ ಬ್ರಹ್ಮಾಂಡ ಪೂರ್ಣ ಆಗ್ತದೆ. ಆದ್ದರಿಂದ ಜೀವನದಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಿಕೊಳ್ಳಲಿಕ್ಕೆ ಈ ಸಂಪತ್ತನ್ನು ವಿನಿಯೋಗಿಸಿಕೊಳ್ಳಿ ಎಂದು ಅರ್ಜುನನಿಗೆ ಮತ್ತೊಂದು ಉಪದೇಶ ಮಾಡಿದ್ದಾರೆ. ನಾವು ಕೂಡ ಸಾಧ್ಯವಾದಷ್ಟು ಅಳವಡಿಸಿಕೊಳ್ಳಲು ಪ್ರಯತ್ನಿಸೋಣ. ದೇವರನ್ನು ನಮಗೆ ಆಗಲಿ ಅಂತ ಶಕ್ತಿಯಾಗುತ್ತದೆ. ದೇವರ
ಇನ್ನು ನಿಖಿಲೆ ಫುಲ್ ಪ್ಯಾಕ್ ಮಾಡ್ತಾರೆ ಆಗ